ನಿಮ್ಗೆಲ್ ಗೊತ್ತಾಗ್ತ ಇವಾಗ ಇವೇನ್ ಅಲ್ರಿ ಇವೆಲ್ಲ ನೆನಿಗಳ್ರಿ. ಇವ್ ನೆನೆ ಆದ್ಮೇಲೆ ಏನಾಗ್ತಾವ್ರಿ, ಫ್ಲವರ್ ಆಗ್ತಾವ್ರಿ, ಮತ್ತೆ ಕಂಟಿನ್ಯೂ ಕಾಯಿ ಆಗ್ತಾ ಬರ್ತಾವ. ಈ ಬಗ್ಲಾಗಿ ಇಲ್ಲಿ ರಾಶಿ ಮಾಡ್ಯಾರ. ರಾಶಿ ಮಾಡ್ಯಾರ ಸರ್. ಇವೆಲ್ಲ ಹೊಲ ಒಣಗಿ ಬಿಟ್ಟ ನೋಡ್ರಿ ಇವೆಲ್ಲ. ಅವ್ರ ಬಲ್ಲಿ ಯಾರ ಬಲ್ಲಿ ಇದು ಬಿಟ್ಟಿಲ್ಲ. ನಾರ್ಮಲ್ ವೆರೈಟಿ ಹಾಕ್ತಾರೆ. ಈ ಪೂರಾ ಒಣ ಬೇಸಾಯ, ಇಲ್ಲಿ ಯಾವ ಗಿಡಕ್ ನೀರ್ ಕೊಟ್ಟಿಲ್ಲ, ಯಾವ್ದು ಏನೂ ಇಲ್ಲ. ಫುಲ್ ಡ್ರೈ ಎಲ್ಲ ಡ್ರೈ ಲ್ಯಾಂಡ್ ಕ್ರಾಪೇ ಅದು. ಓಕೆ, ಸೊ ಡ್ರೈ ಲ್ಯಾಂಡ್ ಕ್ರಾಪ್ ದಾಗ ಇದು ಸೆಕೆಂಡ್ ನಿಮ್ಗೆ ಇದು ಹೊಂಟದ. ಒಂದ್ ಸ್ವಲ್ಪ ಏನ್ರಿ ಉತ್ತರದ ಡೀಟೇಲ್ ತೋರಿಸ್ರಿ ಮಲ್ಲಿಕಾರ್ಜುನ್ ನನಗೆ. ಸರಿ ನೋಡ್ರಿ, ಬರ್ರಿ ಮಲ್ಲಿಕಾರ್ಜುನ್ ನೀವು. ಹಾ ಸರ್, ಹೇಳಿ. ನಮಸ್ಕಾರ ರೀ ಮಲ್ಲಿಕಾರ್ಜುನ್, ರಾಜೇಂದ್ರ ಕುವಾ. ನಮಸ್ಕಾರ ಸರ್. ನಿಮ್ದು ಇದು ತೊಗರಿದು ಇದು ಹೇಳಾಗತ್ತದ್ರಿ. ಎರಡನೇ ಈಗ ಜನವರಿ ತಿಂಗಳಲ್ರಿ. ಜನವರಿ ಏನ್ ತಾರೀಕು ಇವತ್ತ? 20 ಜನವರಿ 20. ಸೊ ಈಗ ನಿಮ್ ಮತ್ತ ಒಂದ್ಸಲ ಕಾಯಿ ತಕೊಂಡಿರಿ, ಬಿಡಿಸ್ಕೊಂಡಿರಿ. ಈಗ ಮತ್ ಇದು ಫ್ಲವರಿಂಗ್ ಆಗಿದೆ. ಅಂದ್ರೆ ಈಗ ನಾವು ಲಾಸ್ಟ್ ಟೈಮ್ ಏನ್ ಹೇಳಿದ್ವು ಅಲ್ರಿ, ಒಂದು ವರ್ಷದಲ್ಲಿ 2 ಬೆಳಿ ತಕೋಬಹುದು. ಹೌದ್ರಿ. ಈಗ ಒಂದ್ ಬೆಳಿ ನಾವು ತೆಗೆದಾದ್ಮೇಲೆ ಎರಡನೇ ಫ್ಲವರಿಂಗ್ ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಇದು ಫ್ಲವರಿಂಗ್ ಆಲ್ರೆಡಿ ನೆನೆ ಹಿಡ್ಕೊಂಡು ಕೆಲವೊಂದಿಷ್ಟು ಕಾಯಿನೂ ಸ್ಟಾರ್ಟ್ ಆಗ್ಯಾವ. ಈ ತರ ನೋಡ್ರಿ ವಸ್ತು. ಓಕೆ, ಸೊ ಈಗ ಎಲ್ಲಾ ಕಡೆ ನೋಡುದು ಅಂದ್ರೂ ಎಲ್ಲಾ ಕಡೆ ಹೂವು ಆಗ್ಬಿಟ್ಟವ್ರಿ. ಅಂದ್ರೆ ನಿಮ್ಗೆ ವರ್ಷದಲ್ಲಿ 2 ಬೆಳೆ ಸಿಗ್ತದ. ಇವತ್ ನೀವು ಬಂದು ಹೊಲದಲ್ಲಿ ನೋಡಿದ್ರು ನಿಮ್ಗೆ ಹೂವ ಕಾಣಿಸ್ಲತ್ತವ್ರಿ. ನಿಧಾನ ಹೂವನು ಕಾಣಿಸ್ತಾವ್ರಿ, ಕಾಯಿನೂ ಆಗ ಕಾಣಿಸ್ಲಾಗ ಇಲ್ಲ. ಇನ್ನ ಒಂದು 1 ಮಂತ್ 30 ಡೇಸ್ ಅಲ್ಲಿ ಮತ್ತೆ ಇದರಲ್ಲೆಲ್ಲ ಕಾಯಿಗಳು ಕಾಣಿಸಕ್ ಸ್ಟಾರ್ಟ್ ಆಗ್ತವೆ. ಆಮ್ಯಾಗ ಈ ಅಂದ್ರೆ ಇದು ನಿಮ್ಗೆ ರಾಶಿ ಯಾವಾಗ ಬರ್ಬೇಕಂತೀರಿ ನೀವು? ಮಾರ್ಚ್ ರಾಶಿ ಆಗ್ತದೆ ಸರ್. ಮಾರ್ಚ್ 3 ಮಂತ್ಸ್. ಈ ಗಿಡದ ವಿಶೇಷತೆನೇ ಇರೋದು 2 ಟೈಮ್ಸ್ ಅಲ್ಲಿ. ಒಂದು ನಾವು ಡಿಸೆಂಬರ್ ಕಟಿಂಗ್ ಮಾಡಿದ್ರೆ ಮಾರ್ಚಿಗೆ ಬರ್ತದೆ. ನಾವು ಜನವರಿದ ಕಟಿಂಗ್ ಮಾಡಿದ್ರೆ ಏಪ್ರಿಲ್ ಬರ್ತದೆ. ಸೊ 3 ಮಂತ್ಸ್ ಆಫ್ಟರ್ ದಟ್. ಆಫ್ಟರ್ ಹಾರ್ವೆಸ್ಟಿಂಗ್. ಈ ಪೂರಾ ಒಣ ಬೇಸಾಯ, ಇಲ್ಲಿ ಯಾವ ಗಿಡಕ್ ನೀರ್ ಕೊಟ್ಟಿಲ್ಲ, ಯಾವ್ದು ಏನೂ ಇಲ್ಲ. ಫುಲ್ ಡ್ರೈ ಎಲ್ಲ ಡ್ರೈ ಲ್ಯಾಂಡ್ ಕ್ರಾಪೇ ಅದು. ಓಕೆ, ಸೊ ಡ್ರೈ ಲ್ಯಾಂಡ್ ಕ್ರಾಪ್ ದಾಗ ಇದು ಸೆಕೆಂಡ್ ನಿಮ್ಗೆ ಇದು ಹೊಂಟದ. ಒಂದ್ ಸ್ವಲ್ಪ ಏನ್ರಿ ಉತ್ತರದ ಡೀಟೇಲ್ ತೋರಿಸ್ರಿ ಮಲ್ಲಿಕಾರ್ಜುನ್ ನನಗೆ. ಸರಿ, ಈಗ ನೋಡ್ರಿ ಇವೆಲ್ಲ ನೆನೆ ಹಿಡ್ಕೊಂಡು ಇವೆಲ್ಲ ಪಾಲಾಗತ್ತವ್ರಿ. ಎಷ್ಟ್ ನೋಡಿದ್ರು ಎಲ್ಲ ಅಷ್ಟು ಕಾಣಲತ್ತ ನೋಡ್ರಿ. ಓಕೆ, ಎರಡನೇ ಪೀಕು ಅಂದ್ರೆ ನಾವು ಫಸ್ಟ್ ಕಟಿಂಗ್ ಆದ್ಮೇಲೆ ಸೆಕೆಂಡ್ ಕಟಿಂಗ್ 3ನೇ ತಿಂಗಳು. ಓಕೆ, ಅಂದ್ರೆ ಇದು ಮಾರ್ಚ್ ದಾಗ ಬರ್ತದ ಒಟ್ರಿ. ಇದು ಮಾರ್ಚ್ ಎಂಡ್. ಈ ಸಲ ನಿಮ್ ಪ್ರಕಾರ ಇನ್ನ ಗಿಡ ದೊಡ್ಡದಾಗ್ತೈತಿ? ಮತ್ತ ಗಿಡ ದೊಡ್ಡದಾಗಲ್ಲ ಸರ್. ಗಿಡದ್ದು ಯಾವಾಗ್ಲೂ ಏನಂತಂದ್ರೆ, ಗಿಡ ದೊಡ್ಡದಾಗ್ಬೇಕಂತಂದ್ರೆ ನಮ್ಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನ ಗಿಡ ದೊಡ್ಡದಾಗ್ತವೆ. ಆಮೇಲೆ ಮತ್ತೆ ರೊಂಬೆ ಕೊಂಬೆಗಳು ಬರ್ತಾವ. ಆಮೇಲೆ ಎಲಿ ಆಗ್ತಾವ್ರಿ, ನೆನೆ ಆಗ್ತಾವ, ಹೂವ ಆಗ್ತಾವ, ಕಾಯಿ ಆಗ್ತಾವ. ಈ ಗಿಡದ ವಿಷಯದಲ್ಲಿ ಏನಂತಂದ್ರೆ, ನಾವು ಕಟಿಂಗ್ ಮಾಡ್ಕೊಂತೀವಿ ಅಥವಾ ಕಾಯಿ ಬಿಡಿಸ್ಕೋಬೇಕ್ರಿ. ಇಲ್ಲ ಅಂದ್ರೆ ಕತ್ತರಿಸ್ಕೋಬೇಕು. ಕತ್ತರಿಸಿದ್ಮೇಲೆ ನೀರ್ ಕೊಡ್ಬೇಕು ಕಂಪಲ್ಸರಿ. ಗಿಡ ಕತ್ತರಿಸಿ ಒಣ ಬೇಸಾಯದವ್ರು ಕಾಯಿ ಕೀಳ್ಬೇಕು. ಇಲ್ಲ ನಮ್ಮಲ್ಲಿ ಪೂರಾ ಕತ್ತರಿಸ್ತೀನಿ ಅಂದ್ರೆ 3 ಫೀಟ್ ಹೈಟಿಗೆ ಎಷ್ಟಿರುತ್ತಲ್ರಿ ಅಷ್ಟು ಗಿಡ ಕಡಿಬೇಕ್ರಿ, ಯಾವ್ದು ಬಿಡಬಾರ್ದು. 3 ಫೀಟಿಗೆ ಇಲ್ಲಿಂದ ನಮ್ದೇನ್ ಟೊಂಕದ ಸೈಜ್ ಏನ್ ಬರುತ್ತಲ್ರಿ ಆ ಫೀಟಿಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು ಪೂರಾ. ಅದಾದ್ಮೇಲೆ ಮತ್ತೆ ಚಿಗುಕೊಂಡು ಮತ್ತೆ ರೊಂಬೆ ಕೊಂಬೆಗಳು ಬಂದು ಮತ್ತೆ ಹೂವ ಆಗ್ತಾವ್ರಿ. ಅಂದ್ರೆ ನನಗೆ ಇದ್ರಾಗ 2 ಕ್ಲಾರಿಫಿಕೇಶನ್ ಕೊಡ್ರಿ ಮಲ್ಲಿಕಾರ್ಜುನ್. ಒಂದು, ನೀವೇನ್ ಹೇಳಿದ್ರಿ ನಿಂಬಲ್ಲಿ ಬರೀ ಕಾಯಿ ಬಿಡಿಸ್ಕೊಂಡಿನಿ ಅಂತಂದ್ರಿ, ಬರೋಬರ್ರಿ. ಕಾಯಿ ಬಿಡಿಸ್ಕೊಂಡವ್ರಿಗೆ ನೀರ್ ಬಿಡ್ಲಿಲ್ಲ ಅಂತ ನಡೀತದೇನು ಸರ್? ಈಗ ನೋಡ್ರಿ, ನೀರ್ ಯಾವಾಗ ಬೇಕಂದ್ರೆ ನಿಮ್ ಭೂಮಿ ತಂಪಿರ್ಬೇಕು, ಮಾಯ್ಚರ್ ಲೆವೆಲ್ ಮೇಂಟೈನ್ ಮಾಡೋದು. ನಾವು ಮಾಯ್ಚರ್ ಲೆವೆಲ್ ಯಾವಾಗ ಏನ್ ಮಾಡಿದ್ವಿ ಅಂದ್ರೆ, ಇದ್ರಲ್ಲಿ ಏನ್ ಕಸ ಕಾಣ್ಲಾಗತ್ತವಲ್ರಿ, ಇವ್ ಯಾವು ತೆಗ್ದಿಲ್ರಿ, ಎಲ್ಲ ಇಲ್ಲೇ ಹಾಕಿದ್ದು. ಇಲ್ಲಿ ಇದ್ದಿದ್ದನು ಕಿತ್ ಇಲ್ಲೇ ಹಾಕ್ಸಿದ್ದದ. ಶರಣಪ್ಪರ ಇವ್ರು ನನ್ ಜೊತೆ ವಾದನೂ ಮಾಡಿದ್ರು, ಸಾರ್ ಇಲ್ಲಿ ಇದ್ರಂದ್ರ ಮತ್ ಅವೇ ಹುಡ್ತಾವ್ರಿ ಅಂತ. ಇಲ್ಲ ನೋಡ್ರಿ, ನಾವೆಲ್ಲ ಏನ್ ಮಾಡೀವ್ರಿ, ಗೋಧಿಗೆ ಹಾಕ್ಸಿವ್ರಿ ಎಲ್ಲ. ಇವರು ಬೋದಿಗೆ ಹಾಕ್ಬಾರ್ದ್ರಿ, ಎಸಿಬೇಕು, ಏನು ಹುಲ್ಲಿನ ಹೊಡಿಬೇಕು ಅನ್ನಂದ್ರು. ನಮ್ಮಲ್ಲಿ ಈ ಹೊಲದಲ್ಲಿ ಅಂತ ಯಾವ ಮಾಡ್ಸಿಲ್ಲ. ಈ ಶರಣಪ್ಪ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತದ. ನಾವ್ ಇಲ್ಲೇ ಇಲ್ಲಿಂದ ಕಿತ್ಸಿ ಅಲ್ಲೇ ಈ ಒಂದ್ ವೇಳೆ ಏನಾರು ಇತ್ತು ಅಂದ್ರೆ ಸುಮ್ಮನೆ ಹಿಂಗೆ ಕಿತ್ತಪ್ಪ ಇಲ್ಲೇ ವಾಪಸ್ ಇಲ್ಲೇ ಹಾಕು. ಹಿಂಗ ಹಾಕಿದಾಗ ಏನಾಗ್ಯದ್ರಿ, ನಮ್ಗೆ ಆ ಟೈಮಲ್ಲಿ ಮಾಯ್ಚರ್ ಲೆವೆಲ್ ಮೇಂಟೈನ್ ಆಗ್ಯದ್ರಿ.
ಪ್ಲಸ್ ನಮ್ದು ಬೌಂಡ್ರೀಸ್ ಎಲ್ಲಾ ಕಡೆ ನೋಡಿದ್ರೆ ಎಲ್ಲಾ ಕಡೆ ಟ್ರೆಂಚಸ್ ಮಾಡಿವ್ರಿ. ಟ್ರೆಂಚ್ ಮಾಡಿದ್ರಲಿಂದ ಮಳೆ ಬಿದ್ದಾಗ ನೀರೆಲ್ಲಾ ಟ್ರೆಂಚ್ ತುಂಬಿಕೊಂಡವ್. ಆ ಟ್ರೆಂಚ್ಕೊಂಡು ಅಂಡರ್ ಗ್ರೌಂಡ್ ವಾಟರ್ ನಮ್ದು ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಅದ್ರ ಸಲುವಾಗಿ ನಮ್ಗೆ ನೀರು ಈ ಸರಿ ಎಲ್ಲೂ ಇದು ಇಲ್ಲ, ಜರೂರತ್ ಬೀಳಲ್ಲ. ಓಕೆ, ಈಗ ಇನ್ನೊಂದು ಪಾಯಿಂಟ್ ಬರ್ತದ್ರಿ ಮಲ್ಲಿಕಾರ್ಜುನ್, ನೀವು ಕಾಯಿ ಕಡ್ಕೊಂಡ್ರಿ, ಇನ್ನೊಬ್ರಿಗೆ ಏನ್ ಹೇಳಿದ್ರಿ, ಟೊಂಕದ ಮಟ್ಟಿ ಕಟ್ ಮಾಡ್ರಪ್ಪ ಅಂತ ಹೇಳಿದ್ರಿ, ಕರೆಕ್ಟ್ ರೀ? ನೀರ್ ಇದ್ದವ್ರು ಕೊಡ್ತಾರೆ ಸರ್. ಅವರು ಈಗೇನಾಗ್ತದೆ ಸರ್, ನೀವು ಕಾಯಿ ಬಿಡಿಸ್ಕೊಂಡ್ ಕೂತು ಅಂದ್ರೆ ನಿಮ್ಗೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ. ಲೇಬರ್ ಕಾಸ್ಟಿಂಗ್ ಜಾಸ್ತಿ ಆಗ್ತಾರೆ, ಯಾಕಂದ್ರೆ ಒಂದೊಂದ್ ಕಾಯಿ ಬಿಡಿಸ್ಕೊಂಡ್ ಕೊಡೋದು. ಇವ್ರು ನಿಂತ್ರು ಹಿಂಗ್ ಬಗಸ್ರು ಕ್ಷಣಪ ತೋರ್ಸ್ರಿ ಅದ್ ಹೆಂಗ್ ಕತ್ತರಿಸ್ಬೇಕಾದ್ರೆ ಇಟ್ಕೊಂತಾರೆ, ಒಂದ್ ಕುಯ್ದು ಬಿಡ್ತಾರೆ. ಸರ್ಕನೆ ಬರ್ತಾರೆ. ಅಂದ್ರೆ ಒಂದ್ ಕಾಯಿ ಕಡಿಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಅದೇ ಇವ್ರು ಕಾಯಿ ಬಿಡಿಸ್ಕೊಂಡ್ ಕೂತ್ರೆ ಎಲ್ಲಾ ಒಂದೊಂದ್ ಬಿಡಿಸ್ಬೇಕ್ರಿ. ಅಲ್ಲಿ ಲೇಬರ್ ಜಾಸ್ತಿ ಆಗ್ತದೆ, ಪ್ಲಸ್ ಅವ್ರಿಗೆ ನೀರ್ ಇರ್ತದೆ, ನಮ್ಗ್ ನೀರಿಲ್ಲ, ನಾವು ಅನಿವಾರ್ಯವಾಗಿ ನಾವು ಕಾಯಿ ಕಡಿಸ್ಲೇಬೇಕ್ರಿ. ಸೊ ಯಾಕಂದ್ರೆ ನಾವು ಇದು ಗಿಡ ಕತ್ತರಿಸಿದ ತಕ್ಷಣ ಕಂಪಲ್ಸರಿ ನೀರ್ ಕೊಡ್ಬೇಕು, ಇಲ್ಲ ನಿಮ್ಗ ಮಳಿ ಬರ್ಬೇಕು. ಮಳಿ ಬಂದ್ರೆ ನಿಮ್ಗೇನ್ ಟೆನ್ಷನ್ ಇಲ್ಲ. ನಿಮ್ ಊರಲ್ಲಿ ಅಥವಾ ಯಾರು ಊರಲ್ಲಿ ಯಾರು ಮಾಡ್ತಾರಲ್ರಿ ಅವ್ರಿಗೆ ಮಳಿ ಇದು ವಾತಾವರಣ ಗೊತ್ತಿರುತ್ತೆ, ಅದ್ರ ತಕ್ಕಂಗ ಕಪ್ ಮಾಡ್ಕೋಬೇಕು. ಒಂದು ಕಟಿಂಗ್ ಮಾಡ್ತೀವಿ. ಮತ್ತೆ ಚಳಿ ಹೊಂಟದ ನೋಡ್ರಿ ಸರ್, ಪೂರಾ ಕಾಯಿ ಮತ್ತ ಇತ್ತಿಗಡೆ ಎಲ್ಲಾ ಕಡೆ ಕಾಯಿ ಆಗ್ಯಾವ. ಎಲ್ಲಾ ಕಡೆ ಹಿಂಗೆ ಅದರಿ? ಎಲ್ಲಾ ಕಡೆ ಹಿಂಗೆ ಅದಾರಿ ಸರ್. ಈಗ 2ನೇ ಪೀಕ್ ಹಿಂಗೆ ಹೊಂಟವ್ರಿ. ಹಿಂಗ ಬರ್ಬೇಕಂತ ಹೇಳ್ತೀರಿ? ಈ ತರ ದಪ್ಪ ಬರ್ಬೇಕು. ಅದು ಹಿಂದ್ ಜರ ಕೈ ಇಡ್ರಿ ಮಲ್ಲಿಕಾರ್ಜುನ್. ಇದೇನ್ ಸ್ಟೆಪ್ ಇದೆ ಅಲ್ರಿ, ಈ ತರ ನೋಡ್ರಿ, ಮಿನಿಮಮ್ ಅಂದ್ರೂ 2 ಇಂಚ್ ಬರ್ಬೇಕು. ಇಷ್ಟ ಆಯ್ತು ನೋಡ್ರಿ ದಪ್ಪ, ಪೂರ ದಪ್ಪ. ನೋಡಿ ಸರ್, ಈಗ ಜನವರಿದಾಗಿದೀವ್ರಿ, ಈ ಹೊಲ್ದಾಗ ಎಲ್ಲೂ ನೀರ್ ಕೊಟ್ಟಿಲ್ಲ. ಇವೆಲ್ಲ ಇಲ್ಲಿಂದ ನೋಡ್ರ ಹಚ್ಚ ಕಾಣಲತ್ತವ, ಫ್ಲಾರಿಂಗ್ ಆಗ್ಯಾವ, ಎಲ್ಲ ನೀಟಾಗಿ ಇದು ಮಾಡೋದು. ಅಂದ್ರೆ ಸೆಕೆಂಡ್ ಕ್ರಾಪಿಗೆ ರೆಡಿ ಆಗದು ಡ್ರೈ ಲ್ಯಾಂಡ್ ಅಲ್ಲಿ. ಬಾಕಿ ಹೊಲ್ಗೊಳ್ದ ಹೆಂಗದ್ರಿ ಸಿದ್ದಪ್ಪ? ಯಾರ್ದು ಹೊಲ್ದಾಗ ತಗೋರಿ? ಇಲ್ಲೀಗ ಈಗ ಬೇರೆ ಹೊಲ್ದಾಗ ಇಲ್ರಿ ಸರ್, ನಮ್ಮ ಈಗ ಎಲ್ಲೂ ಕಾಣಲ್ಲ ಸರ್. ಈಗ ಎಲ್ಲಾರು ಕಟಿಂಗ್ ಮಾಡ್ಕೊಂಡು ಇಲ್ಲ ಇವು ಫ್ಲವರ್ ಆಗಕ್ಕಿಂತ ಮುಂಚೆ ಈ ತರ ಎಲ್ಲಿ ತೋರ್ಸ ಕೈ ಇವು ನೆನಿರಿಗಾರೆ, ಇದು ನೆನಿ. ಈಗ ಹೂವ ಹೊಂಟದ್ರಿ, ಎಲ್ಲ ಬರೀ ನೆನಿ ತೋರ್ಸು, ಆಮೇಲೆ ಹೂವ ತೋರ್ಸು. ಈಗ ನೆನಿನೇ ಅವ್ರ ಈಗ ನೆನಿರಿ, ನೆನಿ ಹೊಂಟವ್ರಿ. ಇಲ್ಲ ನೋಡಿ ಸರ್, ಇದೊಂದ್ ಕಡ್ಡಿ ನೋಡಿದ್ರ ಅಂದ್ರೆ ನಿಮ್ಗೆ ಎಲ್ಲಿ ಗೊತ್ತಾಗ್ತದೆ. ಇವಾಗ ಇವೇನ್ ಇವ ಅಲ್ರಿ, ಇವೆಲ್ಲ ನೆನಿಗಳ್ರಿ. ಇವ್ ನೆನಿ ಆದ್ಮೇಲೆ ಏನಾಗ್ತಾವ್ರಿ, ಫ್ಲವರ್ ಆಗ್ತಾವ್ರಿ, ಮತ್ತೆ ಕಂಟಿನ್ಯೂ ಕಾಯಿ ಆಗ್ತಾ ಬರ್ತದೆ. ಈ ಬಗ್ಲಾಗ ಇಲ್ಲಿ ರಾಶಿ ಮಾಡ್ಯಾರ? ರಾಶಿ ಮಾಡ್ಯಾರ ಸರ್. ಹೊಲ ಒಣಗಿ ಬಿಟ್ಟ ನೋಡ್ರಿ ಅವೆಲ್ಲ. ಅವ್ರ ಬಲ್ಲಿ ಯಾರ ಬಲ್ಲಿ ಇದು ಬಿಟ್ಟಿಲ್ಲ. ನಾರ್ಮಲ್ ವೆರೈಟಿ ಹಾಕ್ತಾರೆ ಸರ್. ನಾರ್ಮಲ್ ವೆರೈಟಿದಾಗ ಜಸ್ಟ್ ಏನ್ ಮಾಡ್ತಾರೆ, ಮೇಲಿನ ಮಷಿನ್ಲೆ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ ಹಂಗೆ ಅದ್ರಿ. ಈಗ ಆ ಹೊಲಕ್ಕ ಇಲ್ಲಿ ಬಾಜು ಹೊಲಕ್ಕ ಅದನ್ನು ಡ್ರೈ ಲ್ಯಾಂಡ್, ಇದನ್ನು ಡ್ರೈ ಲ್ಯಾಂಡ್. ಚಲೋ ಅದ ಬಿಟ್ರಿ ಮಲ್ಲಿಕಾರ್ಜುನ್. ಯಾವ್ದ್ರಿ ನಮ್ ಕಲಬುರಗಿ ಮಂದಿ ಸಲಗಿದು. ಯಾಕ್ರಿ ಈ ತರ ವೆರೈಟಿ ಎಲ್ಲಾ ರೈತರು ಈ ಭಾಗದಲ್ಲಿ ಹಾಕದ್ರಿ, ಅವ್ರಿಗೆ 2 ಬೆಳಿ ಸಿಗ್ತಾವ್. ಏನ್ ಶರಣಪ್ಪ, ಈಗ ನೀವು ಆ ತರ ಮಾಡಿ ಲುಕ್ಸಾನ್ ಮಾಡ್ಕೊಂತೀನಿ ಅನ್ನೋದ್ ಬದ್ಲು ಈ ತರ 2 ಬೆಳಿ ಮಾಡಿದ್ರೆ, ವರ್ಷದಲ್ಲಿ 2 ಬೆಳಿ ಮಾಡಿ ಈ ತರ ರಾಶಿ ಮಾಡ್ಕೊಂಡು ಚಲೋ ನೀವು ಭೂಮಿ ಚಲೋ ಇತ್ತು, ಚಲೋ ಇಲ್ಲ, ಚಲೋ ಇದ್ರೆ ಚಲೋನೇ ಬರ್ತದ, ಚಲೋ ಇಲ್ಲ ಅಂದ್ರೆ ಸ್ವಲ್ಪ ಕಮ್ಮಾರ ಬರ್ತದ. ಬಟ್ ನಿಮ್ಗೆ ಪದೇ ಪದೇ ಬೀಜ ಹತ್ತದು ಹತ್ತಲ್ಲ. ಹೌದಾ? ಮೆಹನತ್ ಕಮ್ಮ ಆಗ್ತದ ರೈತರಿಗೆ, ಖರ್ಚು ಕಮ್ಮ ಅಲ್ರಿ, ದೊಡ್ಡ ಕೆಲಸ. ಬಾಕಿ ಹೊಲ್ದವ್ರು ಯಾರು ಬಂದ್ ನೋಡ್ಯಾರೇನ್ರಿ? ನೋಡ್ಯಾರಿ ಸರ್. ಯಾರು ಬಂದಾರ? ಈಚೆಗಡೆ ಗೌಡ್ರು ಅವ್ರು ಬಂದ್ ನೋಡ್ಯಾರಿ. ಅವಾಗ ಏನಂದ್ರ ಅವ್ರ ಗೌಡ್ರು ಬಂದಿದ್ರಲ್ಲ, ಏನ್ರಿ ಈ ಏನಂದ್ರ ಈಗ
ಹಿಂಗ ಈಗ ಇಲ್ಲ ಇದು ಹೂವ ಅಂತದ್ರಪ್ಪ ಮತ್ತ ಅಂತಂದ್ರ ಹೂರಿ ಅಂತಂದ್ರ ಅಷ್ಟೇ ತೋರ್ಸಕ್ ಪಾಪ ಏನ್ ತಪ್ಪ ನೋಡ್ಯಾರಿ ಅವ್ರು ಬಂದ ಏನ್ ತಪ್ಪ ತೋರ್ಸಿ ಏನ್ ಬೆಳದ್ ನಾವೇ ನಮ್ ಒಬ್ರೇ ಮಾಡೋರಿಲ್ಲ ಯಾರು ನೀವು ಒಬ್ರೇ ಮಾಡೋರ್ಲಿ ಯಾರು ಬೆಳಕೋರ ತಿರ್ಗಾಡಿ ನೋಡ ಮುಂದಕ್ಕ ನೋಡಮ್ಮ ಅಂತ ಹಾಡೆ ಅಂತ ಅಂದ್ರಿ ಅವ್ರನ್ನು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬ ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.